one good thing is ಆ ಸಿನಿಮಾ ಪರ್ಟಿಕ್ಯುಲರ್ ಸಮ್ ಆಫ್ ದ ಫಿಲ್ಮ್ಸ್ ಎಸ್ಪೆಷಲಿ ಜಸ್ಟ್ ಮಾತ್ ಮಾತಲ್ಲಿ ಅನ್ನೋ ಸಿನಿಮಾ ಅದಕ್ಕೆ ಏಜ್ ಆಗ್ತಾ ಇಲ್ಲ. ಅದು ಹೊಸದಾಗಿ ಕಾಣುತ್ತೆ ಆ ಸೀನ್ ಪ್ರತಿ ಸಲ ನೋಡಿದಾಗ. ಇಲ್ಲ, ಬಿಕಾಸ್ ವೆರಿ ಪ್ಯೂರ್, ಅದರಲ್ಲಿ ಮ್ಯಾನಿಪುಲೇಷನ್ ಇಲ್ಲ, ಅದು ಇವತ್ತಿನ ಇಮೋಷನ್ ಕೂಡ. ಆ್ಯಂಡ್ ನಾನು ಹೇಳಿದ್ನಲ್ಲ, ವೇ ಹೆಡ್ ಆಫ್ ಟೈಮ್ ತೆಗೆದಿದ್ವಿ ನಾ ಆ ಟೈಮಲ್ಲಿ 2007-8 ತೆಗಿಬೇಕಾದ್ರೆ ನಾವು ವೇ ಹೆಡ್ ಆಫ್ ಟೈಮ್. ಒಂದು ಹುಡುಗಿ ಮೈ ಮುಟ್ಟಿದಾನೆ ಒಂದು ಲವ್ ಸ್ಟೋರಿ ಅದು ಆ್ಯಕ್ಚುಲಿ ಆ ಥರದ್ದು ಅಷ್ಟು ಪ್ಯೂರ್ ಆಗಿದೆ. ಆ್ಯಂಡ್ ಐ ವಾಂಟೆಡ್ ಟು ಸೇ ದಟ್ ಸರ್ಟನ್ ಥಿಂಗ್ಸ್ ದಟ್ ಹೌ ಒನ್ ಎಸ್ ಆ್ಯಂಡ್ ನೋ ಕರೆಕ್ಟಾಗಿ ಉಪಯೋಗಿಸಲಿಲ್ಲ ಅಂದರೆ ಏನೇನಾಗ್ಬೋದು. ಆ್ಯಂಡ್ ವಾಟ್ ಎವರ್ ದಟ್ ಸ್ಮಾಲ್ ನ್ಯೂಯನ್ಸಸ್ ಆಫ್ ದ ಫಿಲ್ಮ್ ಆ್ಯಂಡ್ ಹೊಸ ಥರ ಸೀನ್ಸು ನಾವು ಅದು ಏನು ಐ ಥಿಂಕ್ ನಾನು ಇಡೀ ಒಂದು ಪ್ಲಾಟ್ ಬರೆದಿದ್ದು ಒಂದು ಐ ಥಿಂಕ್ 1.5 hours ಕತೆ ಬರೆದಿದ್ದು ನಾನು. ಅದಾದಮೇಲೆ ಐ ಥಿಂಕ್ 2.5 days ಡೈಲಾಗೆ ಮುಗಿಸ್ಬಿಟ್ಟಿದ್ದೆ. ವಿತಿನ್ ನೋ ಟೈಮ್ ಐ ಫಿನಿಶ್ ದಿ ಎಂಟೈರ್ ಫಿಲ್ಮ್ ಆ್ಯಕ್ಚುಲಿ. ಆ್ಯಂಡ್ ಶೂಟಿಂಗ್ ಹೋಗ್ಬೇಕಾದ್ರೂ ಅಷ್ಟೇ 41 days 42 days ಐ ಫಿನಿಶ್ ದ ಎಂಟೈರ್ ಫಿಲ್ಮ್. ಏನು ಬೇಕು ಅನ್ನೋ ಕ್ಲಾರಿಟಿ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಮೈ ಚಾಯ್ಸ್ ಬಂದು ರಮ್ಯಾ ಅವರಾಗಿದ್ರು ಆ ಮೇನ್ ಕ್ಯಾರೆಕ್ಟ್ರಿಗೆ. ಐ ಥಿಂಕ್ ಶಿ ಇಸ್ ಡನ್ ಎಕ್ಸಲೆಂಟ್. ಆ್ಯಂಡ್ ಇನ್ನೊಂದು ನಾನು ಅವ್ರು ಆ ಟೈಮಲ್ಲಿ ಅವ್ರನ್ನ ಬಿಟ್ಟಿದ್ರೆ ಆ ಸಿನಿಮಾ ಮಾಡ್ತಾ ಇರಲಿಲ್ಲ ನಾನು 100%. ಅವರು ಆ್ಯಂಡ್ ಐ ವಾಸ್ ವೆರಿ ಕೀನ್ ಆನ್ ರಘು ದೀಕ್ಷಿತ್ ಆಲ್ಸೋ. ರಘುನೇ ಬೇಕು ಅಂದ್ಬಿಟ್ಟು. ಸೊ ವಿ ಟುಕ್ ಸಮ್ ಟೈಮ್ ಟು ವರ್ಕ್ ಔಟ್ ದ ಲಾಜಿಸ್ಟಿಕ್ಸ್. ಅದಾದಮೇಲೆ ವಿ ವೆಂಟ್ ಅಹೆಡ್. ರಘು ಒಂದು ಚಾಲೆಂಜ್ ಇತ್ತು ನನಗೆ. ಅವರು ಒಂದು ಹೇಳಿದ್ದೆ, ನಂದು ಪ್ರತಿ ಸಾಂಗಲ್ಲೂ ನನಗೆ ಜಸ್ಟ್ ಮಾತಲ್ಲಿ ಬರಬೇಕು. ಆ್ಯಂಡ್ ಹೌ ವಿ ಡೂ ಇಟ್ ಇಸ್ ಸಮಥಿಂಗ್. ಅವಾಗೆಲ್ಲ ಹೊಸ ಲಿರಿಸಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ರು ರಘು. ಆ್ಯಂಡ್ ಐ ಸೆಡ್ ಸಿ ಈಸ್ ಅ ಸಿಂಗರ್, ಸೊ ನನಗೆ ಒಂದು ವಾಯ್ಸ್ ಕೊಡಿ ಅಂತ ಹೇಳಿದ್ದೆ ನಾನು. ಎಲ್ಲದಕ್ಕೂ ಒಂದೇ ವಾಯ್ಸ್ ಇರೋದು ರಘುದೇ, ಯಾಕಂದ್ರೆ ಸಿಂಗರ್ ಕೆನಾಟ್ ಹ್ಯಾವ್ ಮಲ್ಟಿ ವಾಯ್ಸಸ್. ಒಂದೇ ಒಂದು ಬ್ಯಾಕ್ಗ್ರೌಂಡ್ ಸಾಂಗಲ್ಲಿ ಮಾತ್ರ ರಾಜೇಶ್ ಕೃಷ್ಣನ್ ಯೂಸ್ ಮಾಡಿರೋದು ನಾವು. ಯು ವೋಂಟ್ ಬಿಲೀವ್, ಅವತ್ತಿಗೆ ಸಿ ಜಿ ಭಾಳ ಅವಾಗಷ್ಟೇ ಪಾದಾರ್ಪಣೆ ಸಿ ಜಿ ಅಂದರೆ ಆ ಥರ. ಸೊ ನಾನು ರಿವರ್ಸ್ ಶಾರ್ಟ್ಸ್ ತೆಗಿತಾ ಇದ್ದೆ. ಅಂದರೆ ನಾನು ಸ್ಟ್ರೈಟ್ ಬರ್ತಾ ಇದ್ದೀನಿ, ಇಡೀ ಪ್ರಪಂಚ ರಿವರ್ಸ್ ಹೋಗಬೇಕು ಅಂತ. ಇದು ತುಂಬ ಕಷ್ಟ. ಅವತ್ತಿಗೆ ಅವರು ಅದಾಡ್ಬಿಟ್ಟಿದ್ದಾರೆ. ಆ್ಯಂಡ್ ಅದರಲ್ಲೂ ಕ್ಯಾಮ್ರಾ ಪ್ಯಾನಿಂಗ್ ಎಲ್ಲ ಇಟ್ಟಿದ್ದೀನಿ ನಾನು. ಅವ್ರು ಸರ್ ಸ್ಟಡಿ ಇಡಿ ಅಂದರೆ ಅದರಲ್ಲಿ ಏನೋ ಮ್ಯಾನೇಜ್ ಮಾಡ್ಬೋದು ಅಂತ. ನಾನಂದ್ರೆ ಇಲ್ಲ, ನನಗೆ ಕೆಲವು ಬೇಕು. ಕಾಲು ಹಿಂಗೆ ಹೋಗ್ತಾ ಇದ್ರೆ ಅವ್ರು ರಿವರ್ಸ್ ಬರ್ತಾ ಇದ್ದಾರೆ, ನಾನು ಸ್ಟ್ರೈಟ್ ಬರ್ತಾ ಇದ್ದೀನಿ, ಅದೆಲ್ಲ ಬೇಕಪ್ಪ ನನಗೆ. ಅವತ್ತಿಗೆ ದೇ ರಿಯಲಿ ಡಿಡ್ ದ ಸಿ ಜಿ, ಐ ಡೋಂಟ್ ರಿಮೆಂಬರ್, ಬಟ್ ತುಂಬ ಅದ್ಭುತವಾಗಿ ಮಾಡಿ ಆ ಒಂದು ನಡ್ಕೊಂಡು ಹೋಗ್ತಾಯಿದ್ದಾರೆ. ಒಂದು ಪಾಯಿಂಟಲ್ಲಿ ಹಿ ಕೀಪ್ ಸೀಯಿಂಗ್ ಹರ್ ಆ್ಯಂಡ್ ಒಂದು ಪಾಯಿಂಟಲ್ಲಿ ಎಲ್ಲ ಫ್ರೀಸ್ ಆಗಿ ಎಲ್ಲ ಮುಂದೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಶಿ ಈಸ್ ರಿಯಲ್ ಅಂತ. ಅದಕ್ಕೆ ಒಂದು ತೆಗೆದಿರೋ ಶಾರ್ಟ್ ಅದು, ವಿಚ್ ಎವ್ರಿಬಡಿ ಅಂಡರ್ಸ್ಟುಡ್, ಗಾಟ್ ಇಟ್. ಸೊ ವಿತ್ ಅ ಗ್ರೇಟ್ ಫೀಲ್. ಚೆನ್ನಾಗಿತ್ತು ಅದನ್ನೆಲ್ಲ ತೆಗೆದಿದ್ದು ಅವತ್ತು. ಬಟ್ ವೆರಿ ಒಡಿಸೆ ಸ್ಕ್ರೀನಲ್ಲಿ ಅದು ಬಂದಾಗ ಇಟ್ ವಾಸ್ ನಮಗೆ ಭಾಳ ಖುಷಿ. ಬಿಕಾಸ್ ಫುಲ್ ಡೌಟಲ್ಲೇ ಇದ್ವಿ ನಾವು. ಸಿ ಬಟ್ ಎಲ್ಲ ರಿವರ್ಸ್ ಹೋಗಿ ಅವರೊಬ್ಬರು ಸ್ಟ್ರೈಟ್ ಬರೋದಿದೆಯಲ್ಲ, ಅದು ಹೊಸದು. ರಿವರ್ಸ್ ಹೋಗೋ ಶಾರ್ಟ್ಸ್ ಹಳೇದು. ರಿವರ್ಸ್ ಹೋಗೋ ಶಾರ್ಟಿಗೆ ನಿಮಗೆ ಸಿ ಜಿ ಬೇಡ, ತೆಗೆಯೋದನ್ನು ರಿವರ್ಸ್ ಮಾಡಿದ್ರೆ ಸಾಕು, ಡಿಜಿಟಲೈಸ್. ಅವ್ರು ಈವನ್ ದ ನೆಗೆಟಿವ್ ಉಲ್ಟಾ ಹೊಡೆದ್ರೆ ಸಾಕು ನಮಗೆ, ಅದು ಬಂದ್ಬಿಡುತ್ತೆ ನಮಗೆ. ಬಟ್ ನಾವು ಆ ಟೈಮಲ್ಲಿ ನೆಗೆಟಿವ್ ಮರಿಬೇಡಿ, ಜಸ್ಟ್ ಮಾತಲ್ಲಿ ವಾಸ್ ನೆಗೆಟಿವ್, ನಾಟ್ ಡಿಜಿಟಲ್. ಓಕೆ. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ದಿಸ್ ಇಸ್ ಏನಂತೀರಿ, ಕಪಲ್ ಆಫ್ ಫ್ರೇಮ್ಸ್ ಪುಟ್ ಟುಗೆದರ್. ಇದು ತೆಗಿಬೇಕು, ಅದು ತೆಗಿಬೇಕು. ಇಟ್ ವಾಸ್ ಅ ವೆರಿ ಬಿಗ್ ಟಾಸ್ಕ್ ಅವತ್ತಿಗೆ. ಇವತ್ತಿಗೆ ನಾವು ಡಿಜಿಟಲ್ ತೆಗಿಬೇಕಾದ್ರೆ 2 layers 3 layers ತೆಗೆಯೋದು ಈಸಿ. ಅವತ್ತಿಗೆ ನೆಗೆಟಿವಲ್ಲಿ 2 layers 3 layers ಇದೆಯಲ್ಲ, ಇಟ್ ವಾಸ್ ಟೂ ಮಚ್ ಆಫ್ ಬ್ರೈನ್ಸ್ ನೀಡೆಡ್. ಇದು ಹೇಗೆ ಅದು ಹೇಗೆ ಮಾರ್ಕಿಂಗ್ ಮಾಡಿ ಕರೆಕ್ಟ್ ಮಾರ್ಕಿಂಗಲ್ಲಿ ಬಂದಿಲ್ಲ ಅಂದರೆ ಹೋಯ್ತು. ಆ್ಯಂಡ್ ಜಾಸ್ತಿ ಇವಾಗ ಥರ ಸಾರಿ 1 more ಅನ್ನೋಕ್ಕಾಗಲ್ಲ. ಅವತ್ತಿಗೆ 1 more ಅಂದರೆ ಇನ್ನೊಂದು 400 ಅಡಿ ಕ್ಯಾನ್ ತರೋರು. 400 ಅಡಿ ಕ್ಯಾನ್ ಇನ್ನೊಂದು ಬಂದರೆ ಅಲ್ಲಿ ಪ್ರೊಡ್ಯೂಸರ್ ಕಚ್ಚೋರು ಎಲ್ಲರಿಗೂ. ಹೋಯ್ತು ಕ್ಯಾನು ಅಂತ. ಇಟ್ ವಾಸ್ ವೆರಿ ಚಾಲೆಂಜಿಂಗ್ ದೋಸ್ ಡೇಸ್. ಬಟ್ ವಿ ಆರ್ ಲಕ್ಕಿ ಏನಂದರೆ ಒಂದು ವಿಚಾರದಲ್ಲಿ ನಮ್ಮ ಜನ್ರೇಷನ್ ಏನಿದೆ, ವಿ ಸಾ ಎವ್ರಿಥಿಂಗ್. ನಾವು ಮಕ್ಕಳಾಗಿರ್ಬೇಕಾದ್ರೆ 35 70 mm ಸಿನಿಮಾಸ್ಕೋಪ್ ಕನ್ವರ್ಟ್ ಆಗೋದು ನೋಡಿದ್ವಿ. ಬರ್ತಾ ಸ್ಟೀರಿಯೋ ಬಂದು DTS ಆಗೋದು ನೋಡಿದ್ವಿ, ಡಾಲ್ಬಿ ಆಗೋದು ನೋಡಿದ್ವಿ. ಆಮೇಲೆ ನಿಮಗೆ ಸೆಲ್ಯುಲಾಯ್ಡ್ ಹೋಗ್ಬಿಟ್ಟು ಡಿಜಿಟಲ್ ಆಗೋದು ನೋಡಿದ್ವಿ, CG ಬರೋದು ನೋಡಿದ್ವಿ. ಏನನ್ನು ಆ್ಯಕ್ಚುಲಿ ದ ಹೋಲ್ ಚೇಂಜಸ್ ಆಫ್ ಸಿನಿಮಾ has happened in the last 15 to 18 years in a very drastic way. In the last 5 years, in a very big way. We are so lucky that we got to see all this, actually. ರೈಟ್ ಅವ್ರು ಹೇಳಿದ್ರು, ಅದನ್ನ ನಾನು ಮತ್ತೆ ರಿಪೀಟ್ ಮಾಡ್ತೀನಿ. ಆಗಲ್ಲ, ಈಗ ನನಗೂ ಆಸೆ ಇದೆ ಮಾಡಬೇಕು ಅಂತ, ಬಟ್ ಇಟ್ ಜಸ್ಟ್ ಕಾಂಟ್. ತುಂಬಾ ವಿಷಯಗಳನ್ನ ತುಂಬಾ ಸೆನ್ಸಿಬಲ್ ಆಗಿ ಬರ್ದಿದ್ದೀರಾ ನೀವು, ಹಂಗಾಗಿ
ದಟ್ಸ್ ದ ವೇ ಐ ಲುಕ್ ಎಟ್ ಅ ರಿಲೇಷನ್ಶಿಪ್. ಮೇ ಬಿ ದಟ್ಸ್ ದ ವೇ ನಾನು ಒಂದು ಸೀನ್ನ ನೋಡೋದು. ಸೈಲೆನ್ಸ್ ಎಷ್ಟು ಮುಖ್ಯ ಒಂದು ಸಂಬಂಧದಲ್ಲಿ, ಅಥವಾ ಎಲ್ಲದೂ ಲೌಡಾಗಿ ಹೇಳಬೇಕಾಗಿಲ್ಲ, ಎಲ್ಲದೂ ಡ್ಯಾನ್ಸ್ ಮಾಡ್ಕೊಂಡು ಹೇಳಬೇಕಾಗಿಲ್ಲ. ನನ್ನ ಪರ್ಸ್ಪೆಕ್ಟಿವ್ ಅದು. ಎಲ್ಲಿ ಬೇಕೋ ಅದು ಮಾಡಿದ್ದೀವಿ. ಅವನು ಶಿ ಈಸ್ ವೆರಿ ಟಾಕಟಿವ್, ಹಿ ಈಸ್ ವೆರಿ ಸೈಲೆಂಟ್. ಅವ್ರು ಬಂದರೆ ಫಸ್ಟು ಹಿಂಗಂತ ಇರ್ತಾರೆ, ಏನಕ್ಕೆ ಬಂದಿರೋರು ಅಂತ. ಅದೇ ಅಭ್ಯಾಸ ಆದಾಗ ಏನಾಗುತ್ತೆ ದಟ್ ಆ ಮಾತೆ ನಿಮಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಲಾಸ್ಟಲ್ಲಿ. ಸ್ಮಾಲ್ ಥಿಂಗ್ಸ್ ವಿ ಯೂಸ್ ಟು ರೈಟ್. ಸೊ ಎಲ್ಲದೂ ನೀವು ಉತ್ತರ ಕೊಡಬೇಕು ಅಂತ ಇಲ್ಲ. ಅದೂ ನಾನು ಹಾಫ್ ವೇಲ್ ಕೆಲವು ಸೀನ್ಸ್ ಓಪನ್ ಮಾಡಿದ್ದೀವಿ. ಸೊ ಐ ಥಿಂಕ್ ಇಟ್ ಜಸ್ಟ್ ಹ್ಯಾಪನ್ಡ್. ಇಟ್ ವಾಸ್ ನಾಟ್ ದಟ್ ಏನೋ ನಾವು ಬರೆದಿದ್ದು ಬೇರೆಯವ್ರು ಬರೆಯೋಕ್ಕಾಗಲ್ಲ ಅಂತಲ್ಲ. ಬಟ್ ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದೋಸ್ ಗುಡ್ ಡೇಸ್. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹೇಳಿದಾಗೆ ಇಟ್ ವಾಸ್ ಎಹೆಡ್ ಆಫ್ ಟೈಮ್ ಅಷ್ಟೇ. ಸರ್ ನಿಮ್ಮದು ಫೋಟೋ ಇದೆ. ಹಾಂ. ಸೊ ಈ ಸಿನಿಮಾದಲ್ಲಿ 3 ಮೇನ್ ಕ್ಯಾರೆಕ್ಟರ್ಸ್, ನೀವು ಒಬ್ಬರು. ಆ್ಯಂಡ್ ಇದರಲ್ಲಿ ಹೆಂಗೆ ಅಂದರೆ ನಿಮ್ಮನ್ನ ಹೇಟ್ ಮಾಡೋದಕ್ಕೂ ಆಗೋದಿಲ್ಲ, ಬಟ್ ಏನೋ ಒಂಥರ ವಿಲನ್ ಥರ ಶೇಡ್ ಇರೋ ಥರ ಕ್ಯಾರೆಕ್ಟರ್ ಅಂತ, ಅಂದರೆ ಸಿಚುವೇಶನ್ ಪ್ರಕಾರ. ಇಟ್ಸ್ ಅ ವಂಡರ್ಫುಲ್ ಸೀನ್. ಆ್ಯಕ್ಚುಲಿ ಇದು ಇನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ ಮಾಡಿದ್ದು. ಇದರ ಅರ್ಧ ಪೋರ್ಷನ್ ಮಾಡಿದ್ದು ನಾವು ಸಿಂಗಾಪುರ್ನಲ್ಲಿ. ಸಿಂಗಾಪುರ್ನಲ್ಲಿ ಗುಂಡಾಕ್ಬಿಟ್ಟು ಅದು ಇನೋವೇಟಿವ್ ಫಿಲ್ಮ್ ಸಿಟಿನಲ್ಲಿ. ಸೊ 9 days ಅಲ್ಲಿ ಸಿಂಗಾಪುರ್ಲಿ ಶೂಟ್ ಮಾಡಿದ್ವಿ. ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಸುದೀಪ್. ಈಸ್ ಆಲ್ಸೋ ಎ ಗ್ರೇಟ್ ಟೆಕ್ನಿಷಿಯನ್, ಡೈರೆಕ್ಟರ್. ನಾನು ಯಾವಾಗಲೂ ಅದೇ ಕೇಳ್ತಾ ಇರ್ತೀನಿ, ಯಾವಾಗಲಾರು ಡೈರೆಕ್ಷನ್ ಮಾಡ್ಬೋದಲ್ವಾ ಅಂತ. ಈಸ್ ಮಾಡ್ತೀನಿ ಅಂತ. ಬಟ್ ಇದು ಸೀನ್ ಬಗ್ಗೆ ಚೆನ್ನಾಗಿತ್ತು. ಅಂದರೆ ರಾತ್ರಿ 11 ಇಲ್ಲೆಲ್ಲ ಒಂದು ಕಡೆ ಶೂಟಿಂಗ್ ಮಾಡಿಕೊಂಡು ಐ ಥಿಂಕ್ ರಮ್ಯಾ ಜೊತೆಗೆ ಒಂದು ಮದುವೆ ಸೀನ್ ಆಗುತ್ತೆ ನಂದು, ಮತ್ತು ಅದೆಲ್ಲೆಲ್ಲ ಶೂಟ್ ಮಾಡಿದ್ವಿ. ಆ ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 11 ಗಂಟೆಗೇನೋ ಅಲ್ಲಿಗೆ ಹೋದ್ವಿ. ಇದು ಹತ್ರ ಇಲ್ಲಿ ಇನೋವೇಟಿವ್ ಫಿಲ್ಮ್ ಸಿಟಿಗೆ. ಮಜಾ ಏನಂದರೆ ವೈಡ್ ಶಾರ್ಟ್ ಮುಗಿಸ್ಬಿಟ್ಟು ಆಮೇಲೆ ಇಬ್ಬರದು ಸಜೆಷನ್ ಥರದ್ದೇನೋ ಶಾರ್ಟ್ ಪ್ಲ್ಯಾನ್ ಮಾಡಿದ್ದಿದ್ದು. ಲೈಕ್ ಬೈ 11:30 11:45 ಆ ಟೈಮ್ಗೇನೋ ಕ್ಯಾನ್ಸ್ ಖಾಲಿ ಆಗೋಯ್ತು. ಆಮೇಲೆ ಮತ್ತೆ ಬೆಂಗಳೂರಿಗೆ ಹೋಗಿ ಒಂದು ಕ್ಯಾನ್ ತರಿಸಿ ವಿ ಶಾರ್ಟ್ ಅಗೇನ್ ಎವ್ರಿಥಿಂಗ್. ಬಟ್ ಇದಕ್ಕೆಲ್ಲ ಮಜಾ ಏನಂದರೆ ಇದೆಲ್ಲ ಆಯಿತು. ಒನ್ ಡೇ ಸುದೀಪ್ ಕಾಲ್ಸ್ ಮಿ ಲೈಕ್ ಅರೌಂಡ್ 2 in the night. ಬಳಿ ಮಗನೇ ಏನು ಮಾಡ್ತಾಯಿದ್ಯಾ? ನಿದ್ದೆ ಮಾಡ್ತಾಯಿದ್ದೀನಿ. ಬಾ ಈಗ ಮನೆಗೆ ಇಮಿಡಿಯೇಟಾಗಿ. ಯಾಕೆಂದರೆ ಸೀನ್ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ಬಾ ಎಡಿಟ್ ಮಾಡಿದ್ದೀನಿ. ಅವರೇ ಎಡಿಟ್ ಮಾಡ್ತಾಯಿದ್ರು. ಬಾ ತೋರಿಸ್ತೀನಿ ಹೆಂಗೆ ಮಾಡಿದ್ದೀನಿ ಎಡಿಟು ಅಂತ. ಹೋಗಿ ನೋಡಿದೆ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅದೇ ನೀವು ಮಜಾ ಮಾಡಿಕೊಂಡು ಮಾಡಿದ್ರಿ, ನಮಗೆಲ್ಲ ಅಳು ತರಿಸ್ಬಿಟ್ರಿ. ನಾನು ಸುದೀಪ್ ಹ್ಯಾಸ್ ಆ್ಯಕ್ಟೆಡ್ ಫ್ಯಾಂಟಾಸ್ಟಿಕಲಿ. ಸೂಪರ್ ಆಗಿದೆ ಸೀನ್ ಅದು. ಸೊ 2 ಗಂಟೆಗೆ ಫೋನ್ ಮಾಡಿ ಮನೆಗೆ ಕರೆಸಿ ಎಡಿಟ್ ಮಾಡಿ ತೋರಿಸಿದ್ದು. ಇಲ್ಲ, ಇವಾಗಲೂ ನಾವು ನೋಡೋ ಅಂಥ ಸೀನ್ಗಳಲ್ಲಿ ಇದು ಮೇಯ್ನು. ಚೆನ್ನಾಗಿದೆ ಸೀನ್. ನೈಸ್, ಥ್ಯಾಂಕ್ ಯು.